ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತೊಂದು ಕ್ವಿಕ್ಕಾಗಿ ಮಾಡೋ ಥರ, ಹೆಂಗೂ ಮಕ್ಕಳಿಗೆ ಸ್ಕೂಲೆಲ್ಲ ರಜೆ ಕೊಟ್ಟಿದ್ದಾರಲ್ಲ, ಸೊ ಮನೇಲಿ ಏನಾದರೂ ಸ್ನ್ಯಾಕ್ಸ್ ಕೇಳಿದ್ರೆ ಈ ಥರ ಮನೇಲಿ ಇರುವಂಥ ಕಾಬೂಲ್ ಕಡಲೆ ಯೂಸ್ ಮಾಡಿಕೊಂಡು ಪಕೋಡ ರೆಸಿಪಿ ತೋರಿಸ್ಕೊಡ್ತೀನಿ. ತುಂಬಾ ಕ್ರಿಸ್ಪಿಯಾಗಿ ರುಚಿಯಾಗಿರುತ್ತೆ ಮತ್ತು ಮಾಡೋದು ಸುಲಭ. ಫಸ್ಟ್ ಟೈಮ್ ಟ್ರೈ ಮಾಡೋರು ಈಸಿಯಾಗಿ ಮಾಡ್ಕೋಬೋದು. ನಮ್ಮ ಚಾನಲ್ನ ಏನಾದರೂ ಹೊಸದಾಗಿ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕಾಬೂಲ್ ಕಡಲೆನ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ಅರ್ಧ ಕಪ್ ಕಾಬೂಲ್ ಕಡಲೆ ಜಾಸ್ತಿ ಡಬಲ್ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಅದನ್ನು ಮಿನಿಮಮ್ ಆದರೂ ಒಂದು 5ರಿಂದ 6 ಅವರ್ ನೆನೆ ಹಾಕಬೇಕಾಗುತ್ತೆ. ನಾನು ಮಿಕ್ಸಿನಲ್ಲಿ ರುಬ್ಬುವಾಗ 2 ಬ್ಯಾಚ್ ಆಗಿ ರುಬ್ಕೊತೀನಿ. ಸೊ ಇಲ್ಲಿ ನಾನು 4 ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಬ್ಯಾಚಲ್ಲಿ ರುಬ್ಬೋದ್ರಿಂದ 2 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ವಡೆಗೆ ಯಾವ ರೀತಿ ರುಬ್ಕೊತೀರೋ ಅದೇ ಥರ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನುಚ್ಚು ಅಂದರೆ ರವೆ ಥರ ರುಬ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಹಾಕ್ಬಾರ್ದು. ಇದು ಕಡಲೆಬೇಳೆ ಥರ ಮಿಕ್ಸಿನಲ್ಲಿ ಸ್ಟಕ್ ಆಗೋದಿಲ್ಲ, ಈಸಿಯಾಗಿ ರುಬ್ಬುತ್ತೆ. ಹಾಗೆ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಹಿಂಗು, 1 ಕಪ್ ಆಗೋಷ್ಟು ಚಾಪ್ ಮಾಡಿರೋಂಥ ಈರುಳ್ಳಿ, ನಾನು ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಹಾಕೊಳ್ಳಿ. ಪಕೋಡಾಗೆ ಫ್ಲೇವರ್ ಕೊಡೋದೇ ಈ ಬೆಳ್ಳುಳ್ಳಿ. ತಿನ್ನೋದ್ರಿಂದ ಚೆನ್ನಾಗಿ ಗ್ಯಾಸ್ಟ್ರಿಕ್ಕು ಆಗೋದಿಲ್ಲ, ಚೆನ್ನಾಗಿ ಜೀರ್ಣ ಆಗುತ್ತೆ. ಹಸಿರು ಮೆಣಸಿನ್ಕಾಯಿ ಒಂದು 2 ಹಾಕ್ಕೊತಾ ಇದ್ದೀನಿ. ಜೀರಿಗೆ ಒಂದು 1/2 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಸೋಂಕಾಳು ಒಂದು 1/2 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೋಂಕಾಳು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಖಾರಕ್ಕೆ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಬೈಂಡಿಂಗ್ಗೋಸ್ಕರ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಬೇಕಂದರೆ ನೀವು ಟೆಕ್ಸ್ಚರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಕರ್ಬೇವಿನ ಸೊಪ್ಪು. ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ. ಹಂಗೂ ನೀವು ಮಿಕ್ಸಿನಲ್ಲಿ ರುಬ್ಬುವಾಗ ಬೈ ಚಾನ್ಸ್ ನೀರು ಜಾಸ್ತಿಯಾಗಿ ತೆಳು ರುಬ್ಬಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕಡಲೆ ಹಿಟ್ಟು ಹಾಕ್ಕೋಬೋದು. ನೋಡಿಕೊಂಡು ಕಲಿಸ್ಕೊಳ್ಳಿ. ಪಕೋಡ ಅದಕ್ಕೆ ಇರಬೇಕು, ತುಂಬ ಗಟ್ಟಿಗೂ ಅಲ್ಲ, ತುಂಬ ತೆಳ್ಳಗಲ್ಲ, ಸಾಫ್ಟಾಗಿ ಮುಟ್ಟಿದ್ರೆ ಸಾಫ್ಟಾಗಿರಬೇಕು. ಪಕೋಡಾಗೆ ಹಿಟ್ಟು ಅದ ಗೊತ್ತಿರುತ್ತಲ್ಲ. ಇನ್ನೊಂದೇನೆಂದರೆ ಈರುಳ್ಳಿ ಹಾಕಿರೋದ್ರಿಂದ ಈರುಳ್ಳಿನಲ್ಲೂ ನೀರಿನಂಶ ಬಿಡುತ್ತೆ, ಹಂಗಾಗಿ ನೀರು ಹಾಕೋದು ಬೇಡ. ಇವಾಗ ನಾನು ಪಕೋಡಾಗಿ ಇಟ್ಟು ಕಲಿಸಿದಾಗಿದೆ. ಅದೇ ಟೈಮ್ಗೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ಈ ಸಮ್ಮರ್ಗೆ ಏನಪ್ಪ ಪಕೋಡ ಅಂತ ಕೇಳ್ತಾ ಇರ್ಬೋದು. ಈ ಪಕೋಡ ಕೂಡ ಕಡಲೆಬೇಳೆಯಲ್ಲಿ ನಾವು ಮಾಡೋದ್ರಿಂದ ಬೇಳೆ ಅನ್ನೋದು ಕೂಡ ದೇಹಕ್ಕೆ ತಂಪೆ. ಇನ್ನೊಂದೇನೆಂದರೆ ಮಕ್ಕಳು ಹೊರಗಡೆ ತುಂಬ ಇವಾಗ ಬೇಸಿಗೆ ಆಗಿರೋದ್ರಿಂದ ಜಾಸ್ತಿ ಕೂಲ್ ಡ್ರಿಂಕ್ಸು ಈ ಥರ ಎಲ್ಲ ತಿನ್ನೋ ಬದಲು ನೀವು ಮನೆಯಲ್ಲೇ ಈಸಿಯಾಗಿ ಮಾಡೋ ಥರ ಸ್ನ್ಯಾಕ್ಸ್ಗಳು ಆ ಥರ ಎಲ್ಲ ಮಾಡಿಕೊಡಿ. ಮನೆಯಲ್ಲೇ ಆದಷ್ಟು ಮಾಡಿಕೊಡಿ, ಯಾಕಂದರೆ ತುಂಬ ಟೆಂಪ್ರೇಚರ್ ಇದೆ. ಸೊ ಆದಷ್ಟು ಮಕ್ಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಹೋಮ್ ಮೇಡೇ ರೆಡಿ ಮಾಡ್ಕೊಡೋದ್ರಿಂದ ಅವ್ರಿಗೂ ಕೂಡ ಹೆಲ್ತಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಹೊರಗಡೆ ತಿಂಡಿನೂ ಅವಾಯ್ಡ್ ಮಾಡ್ತಾರೆ. ಸೊ ಈ ಥರ ಯಾವಾಗೂ ಒಂದೇ ಥರ ರೆಸಿಪಿ ಮಾಡೋದಕ್ಕಿಂತ ಸೆಂಟ್ರಲ್ ಈ ಥರ ಅವ್ರಿಗೆ ಮಾಡಿಕೊಡಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿತ್ತು, ನಾನು ಪಕೋಡ ಹಾಕ್ಕೊಂಡಿದ್ದೀನಿ. ಏನಂದರೆ ಪಕೋಡನ ಕಡಲೆ ಹಿಟ್ಟಲ್ಲಿ ಮಾಡೋದಲ್ಲ, ಈ ಥರ ಬೇಳೆನಲ್ಲೂ ಮಾಡ್ಕೊಬೋದು. ಸೊ ಅದರಲ್ಲೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಖಂಡಿತ ಮಕ್ಕಳು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಅಷ್ಟು ಕ್ರಂಚಿಯಾಗಿರುತ್ತೆ. ಉಪ್ಪು ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗರಿಗರಿಯಾಗಿ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಉಳಿದಿದ್ದು ಅದೇ ಥರ ನಾನು ಮಾಡ್ಕೊತೀನಿ. ಇದಕ್ಕೆ ನೀವು ಬೇಕಂದರೆ ಹಾಗೆ ಕೂಡ ತಿನ್ಬೋದು, ಇಲ್ಲಾಂದರೆ ಈರುಳ್ಳಿ ಹಾಕ್ಕೊಂಡು ಗ್ರೀನ್ ಚಟ್ನಿ ಜೊತೆ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ಎಷ್ಟೊಂದು ವೆರೈಟಿ ಆಫ್ ಪಕೋಡ ರೆಸಿಪಿ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಹಾಗೆ ಸಮ್ಮರ್ಗೆ ಬೇಕಾಗಿರುವಂಥ ಎಷ್ಟೊಂದು ವೆರೈಟಿ ರೆಸಿಪಿ ಹಾಕಿದ್ದೀನಿ, ಅದು ಕೂಡ ಚೆಕ್ ಮಾಡಿ. ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇತ್ತಂತ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ರೇಖಾ ಅಡುಗೆಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.